ಪ್ರೇರೆ ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಈ ಲೋಕದಲ್ಲಿ ಬಗೆ ಬಗೆಯ ಸಿದ್ಧಾಂತಗಳಿವೆ. ಒಂದು ಕಡೆ ನಾಸ್ತಿಕವಾದ ಇದೆ, ಇನ್ನೊಂದು ಕಡೆ ಅವಧೂತರಿದ್ದಾರೆ, ನಾಥಪಂಥ ಇದೆ, ಸೂಫಿ ಪಂಥ ಇದೆ. ಹಲವು ಬಗೆ ಬಗೆಯ ಸಂಸ್ಕೃತಿಗಳಿವೆ. ದೇಶ ಒಂದೇ, ಹಲವು ಬಗೆಯ ಸಂಸ್ಕೃತಿಗಳು ನಮ್ಮನ್ನು ಆಳ್ತಾ ಇವೆ. ಆದರೆ ಮುಖ್ಯವಾಗಿ ನಾವು ಏನನ್ನು ನಂಬಬೇಕು? 2025ರಲ್ಲಿ ನಮ್ಮ ನುಡಿ ಹೇಗಿರಬೇಕು, ನಮ್ಮ ನಡೆ ಹೇಗಿರಬೇಕು? ಮುಖ್ಯವಾಗಿ ಗಲಾತ್ಯ ಪತ್ರಿಕೆಯಲ್ಲಿ ನಾವು ನೋಡೋದಾದರೆ ಪ್ರೀತಿ, ವಿಶ್ವಾಸ, ನಂಬಿಕೆ, ಈ ಮೂರು ಮನುಷ್ಯನಿಗೆ ಬಹಳ ಮುಖ್ಯ. ಆದರೆ ಈ ಮೂರಕ್ಕೆಲ್ಲದಕ್ಕಿಂತ ಮಿಗಿಲಾಗಿದ್ದು ಯಾವುದಪ್ಪ ಅಂತಂದರೆ ಪ್ರೀತಿ ಅನ್ನುವಂಥ ವಿಚಾರವನ್ನು ಪೌಲ ಬರೀತಾನೆ. ಅವು ನಂಬೋದೇನಪ್ಪ ಅಂದರೆ ಏಕೈಕ ದೇವರು ತಂದೆ, ಮಗ, ಪವಿತ್ರಾತ್ಮನಲ್ಲಿ ನಿತ್ಯತ್ವಕ್ಕೆ ಜೀವಿಸುವವನಾಗಿದ್ದಾನೆ. ಸತ್ಯವೇದದಲ್ಲಿ 66 ಪುಸ್ತಕಗಳಿದ್ದಾವೆ. ಅವೆಲ್ಲವೂ ದೇವರ ವಾಕ್ಯಗಳಾಗಿವೆ. ಇದು ದೇವರಿಂದ ಪ್ರೇರೇಪಿತವಾದ ಇಹಲೋಕದಲ್ಲಿ ನಾವು ಜೀವಿಸುವುದಕ್ಕೆ ಒಂದು ಮಾರ್ಗದರ್ಶಿಯಾಗಿದೆ ಅನ್ನುವಂಥದ್ದನ್ನು ನಾವು ತಿಳಿಯಬೇಕಾಗಿದೆ. ಯೇಸು ಕ್ರಿಸ್ತನು ದೇವರಾಗಿದ್ದರೂ ಆತನು ಕನ್ಯೆಯಲ್ಲಿ ಜನಿಸ್ತಾನೆ, ಆತನು ಮಾನವನಾಗ್ತಾನೆ, ಆತನು ಪಾಪವಿಲ್ಲದ ಪರಿಪೂರ್ಣ ಜೀವಿತವನ್ನು ಜೀವಿಸ್ತಾನೆ. ನಮ್ಮ ಪಾಪ ಪರಿಹಾರಕ್ಕಾಗಿ ನಮ್ಮ ಬದಲಿಗೆ ಆತ ಸಾಯ್ತಾನೆ. ಆತನು ಶರೀರಧಾರಿಯಾಗಿ ಪುನರುತ್ತರಾಗ್ತಾನೆ. ಆತನು ತಂದೆಯ ಬಳಿ ಏರಿ ಹೋಗ್ತಾನೆ ಮತ್ತು ತನ್ನ ಭಕ್ತರಿಗಾಗಿ ತಾನೇ ಭೂಮಿಗೆ ತಿರುಗಿ ಬರ್ತಾನೆ. ಕ್ರಿಸ್ತನ ಮೇಲಿನ ನಂಬಿಕೆಯಿಂದ ಮಾತ್ರ ನೀತೀಕರಿಸಲ್ಪಡ್ತದೆ. ಹೇಗೆ ಅಂತ ನೋಡೋದಾದರೆ ದೇವರ ಮಹಿಮೆಗಾಗಿ ಮಾಡುವ ಒಳ್ಳೆ ಕಾರ್ಯಗಳು ನಮ್ಮನ್ನು ನಡೆಸ್ತವೆ ಅನ್ನುವಂಥದ್ದನ್ನು ನಾವು ಗ್ರಹಿಸಬೇಕಾಗಿದೆ. ದೀಕ್ಷಾಸ್ಥಾನವನ್ನು ತೆಗೆದುಕೊಳ್ತೇವೆ. ದೀಕ್ಷಾಸ್ಥಾನ ತೆಗೆದುಕೊಳ್ತೀವಿ ಅಂತಂದರೆ ಹೊಸದಾಗಿ ಹುಟ್ಟುವುದು. ಆ ಹೊಸದಾಗಿ ಹುಟ್ಟಿದ ನಂತರ ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷೆಯನ್ನು ಕೊಡುತ್ತಾರೆ ಅನ್ನುವಂಥದ್ದನ್ನು ನಾವು ನಂಬುತ್ತೇವೆ. ನಮ್ಮ ಜೀವನ ಯೇಸು ಕ್ರಿಸ್ತನಿಗೆ ಮಾದರಿಯಾಗಿ ತೆಗೆದುಕೊಂಡು ಆತನ ರಕ್ತ ಬಳಿ ನಾವು ಬೇಡುವವರಾಗಿದ್ದೇವೆ. ನಮ್ಮ ಪಾಪಗಳನ್ನು ಕ್ಷಮಿಸು ದೇವರೇ, ನಮ್ಮ ಪಾಪಗಳನ್ನು ಮನ್ನಿಸು ದೇವರೆಂಬುದಾಗಿ ನಾವು ಬೇಡುವವರಾಗಿದ್ದೇವೆ. ನೀತಿವಂತರು ಪುನರುತ್ಥಾನ ಹೊಂದಿ ನಿತ್ಯ ಜೀವಕ್ಕೆ ಹೋಗ್ತಾರೆ ಅನ್ನುವಂಥ ಒಂದು ವಾಡಿಕೆ ಇದೆ. ಅನೀತಿವಂತರು ಪುನರುತ್ಥಾನ ಹೊಂದಿ ನಿತ್ಯನಾಶನಕ್ಕೂ ಹೋಗುವರು ಎಂಬುದರಲ್ಲಿ ನಾವು ಗಮನ ಹರಿಸ್ತೇವೆ. ಮಾನವ ಜೀವನ ಸಂಪೂರ್ಣವಾಗಿ ಪಾಪದಲ್ಲಿ ಸತ್ತು ಹೋಗಿದೆ, ನಾಶವಾಗಿದೆ. ತಾನು ಕ್ಷಮಾಪಣೆಯನ್ನು ಪಡೆಯೋದಕ್ಕೆ ಮನಸಾಂತರಪಟ್ಟು ನಮ್ಮ ಕರ್ತ ಯೇಸು ಕ್ರಿಸ್ತನ ಸಾವು, ಪುನರುತ್ಥಾನದಲ್ಲಿ ನಂಬಿಕೆ ಇಡುವುದು ಏಕೈಕ ಮಾರ್ಗವಾಗಿದೆ ಅನ್ನುವಂಥದ್ದನ್ನು ಅರಿಯಬೇಕಾಗಿದೆ. ದೇವರು ತುಂಬ ಒಳ್ಳೆಯವರು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ, ಕೋಟಿ ಸ್ತೋತ್ರಪ್ಪ. ಏಸಪ್ಪ, ಸಹಾಯ ಮಾಡಪ್ಪ ದೇವರೇ. ಈ ನೂತನ ವರ್ಷದಲ್ಲಿ ಕಾಲಿಡುವ ಸಂದರ್ಭದಲ್ಲಿ ಸ್ವಾಮಿ, ಎಲ್ಲವೂ ನೂತನವಾಗಲಿ ಸ್ವಾಮಿ. ಅದ್ಭುತಗಳನ್ನು ಕಾಣುವಂತಾಗಲಿ ಸ್ವಾಮಿ. 7 ಲ್ಯಾಂಪ್ ಚಾನಲ್ ನೋಡ್ತಿರ್ತ ಮಕ್ಕಳಿಗೆ ದೇವರೇ ಯಾವುದಕ್ಕೂ ಕೊರತೆ ಇಲ್ಲದೆ ಸ್ವಾಮಿ, ಯೆಹೋವನು ನನಗೆ ಕುರುಬನು, ಕೊರತೆ ಪಡನು. ಈ ವಾಗ್ದಾನದ ಪ್ರಕಾರ ಈ ವರ್ಷ ಪೂರ ನಡೆಸಪ್ಪ.
ಆಶೀರ್ವದಿಸಪ್ಪ, ಬಲಪಡಿಸಪ್ಪ, ಸ್ಥಿರಪಡಿಸಪ್ಪ. ಸ್ತುತಿ, ಘನ, ಮಾನ, ಮಹಿಮೆ ನಿಮ್ಮೊಬ್ಬರಿಗೇ ಸಲ್ಲಿ ತಂದೆ. ಆಮೇನ್, ಆಮೇನ್, ಆಮೇನ್.